ಮಾಂತೇಶನ ತಂಗಡಿಯವರಿಂದ ಸತ್ಕಾರ ಸಮಾರಂಭ. ಮಾಂತೇಶನ ನರಗುಂದವರಿಗೆ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿ ಮನು ಡಾಗ ಅವರು ಸಹ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿ ಮಾಂತೇಶನ ನರಗುಂದವರಿಗೆ ಅಬ್ದುಲ್ ಗನ್ನೂರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕು. ಅದೇ ರೀತಿ ಶಬ್ಬೀರ್ ಬಾಬಾನ್ ಅವರಿಗೆ ಕರ್ಸಿಯವರು ಬಂದು, ಅದೇ ರೀತಿ ಮೌಲೇಶನ ಬಂಡಿಯೋಟರವರಿಗೆ ಟಿಪ್ಪು ಸುಲ್ತಾನ್ ಸಂಸ್ಥೆ ಅಧ್ಯಕ್ಷರನ್ನು ಕೊಟ್ಟು ಸ್ವಾಗತಿಸಬೇಕು. ದಯವಿಟ್ಟು ಈ ಒಂದು ಟೂರ್ನಮೆಂಟ್ ಯಶಸ್ವಿ ಆಗ್ಬೇಕಂದ್ರೆ ಕೇವಲ ಹಸನ್ಲಿಂದ ಮಾತ್ರ ಸಾಧ್ಯ ಇಲ್ಲ. ಎಲ್ಲರೂ ಸೇರಿದಾಗ ಈ ಒಂದು ಟೂರ್ನಮೆಂಟ್ ಯಶಸ್ವಿ ಆಗುತ್ತೆ. ಅದರ ಕೀರ್ತಿ ಇಡೀ ನಮ್ಮ ಅಲಂಪುರ ಪೇಟೆಗೆ ಬರುತ್ತೆ. ನಾ ಅದಕ್ಕೆ ಎಲ್ಲರಿಗೆ ಹೇಳಕ್ಕೆ ಬಯಸ್ತೀನಿ, ಈ ಟೂರ್ನಮೆಂಟನ್ನು ಸಕ್ಸಸ್ ಮಾಡೋಣ. ನಮಗೆ ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ನೆಚ್ಚಿನ ನಾಯಕರು, ನಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ನವ್ರ ಸಾಹೇಬ್ರು, ನೀ ಏನು ಮಾಡ್ತೀವಿ ಮಾಡು, ನಾ ನಿನ್ನಿಂದ ಹದಿನಿ ಅಂತ ಹೇಳ್ಯಾರ. ಅದಕ್ಕೆ ಆ ಧೈರ್ಯಕ್ಕೆ ನಾನು ಧೈರ್ಯ ಇಲ್ಲಂದ್ರೆ ಅವ್ರು ಕೊಟ್ಟಂತ ಧೈರ್ಯ ತಗೊಂಡು ಮುನ್ನುಗ್ಗಾಕತ್ತೀನಿ. ಅದಕ್ಕೆ ನೀವೆಲ್ಲರೂ ನಿಮ್ಮೆಲ್ಲರ ಸಹಕಾರ ಇದ್ರೆ ನಾ ಇನ್ನಷ್ಟು ಮತ್ತೆ ಬಲಿಷ್ಠ ಹಾಕಿನ ಅಂತ ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದಗಳು. ಟೂರ್ನಮೆಂಟನ್ನು ಈಗಾಗಲೇ ಏರ್ಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದು, ಯಾಕಂದರೆ ಈಗಾಗಲೇ ಸಮಯ ಭಾಳ ಆಗಿದೆ. ತಾವೆಲ್ಲ ಕಾತುರಾಗಿ ಕಾಯ್ತಾ ಇದ್ರಿ, ಯಾವಾಗ ಬ್ಯಾಟ್ ತೊಗೊಂಡಿವಿ, ಯಾವಾಗ ಬಾಲ್ ತೊಗೊಂಡ್ವಿ, ಯಾವಾಗ ಫೀಲ್ಡಲ್ಲಿ ಹೋದ್ವಿ, 6 ಹೊಡೆದ್ವಿ ಅಂತ ಅನ್ನೋರು ಭಾಳ ಮಂದಿ ಇದ್ದಾರೆ. ಅದಕ್ಕೆ ಹೆಚ್ಚಿಗೆ ಸಮಯವನ್ನು ತಮಗೆ ತೆಗೆದುಕೊಳ್ಳದೆ ತಮಗೆಲ್ಲರಿಗೂ, ಎಲ್ಲ ತಂಡದ ಮಾಲೀಕರಿಗೂ, ಎಲ್ಲ ತಂಡದ ನಾಯಕರಿಗೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ವೇದಿಕೆ ಪರವಾಗಿ ತಮಗೆ ಶುಭವನ್ನು ಹಾರೈಸ್ತೇನೆ. ತಾವೆಲ್ಲರೂ ಈ ಪಂದ್ಯಾವಳಿಯಲ್ಲಿ ಇವತ್ತು ಒಂದು ಕ್ರೀಡಾ ಮನೋಭಾವನೆ ಇಟ್ಕೊಂಡು ಒಳ್ಳೆಯ ಪಂದ್ಯಾವಳಿಯಾಗಿ ಈ ಒಂದು ಪಂದ್ಯಗಳು ನಡೀಬೇಕು. ಯಾಕಂದರೆ ಯಾವುದೇ ತೊಂದರೆಗಳಾಗಬಾರ್ದು, ಜಗಳಗಳಾಗಬಾರ್ದು. ಅದು ಕ್ರೀಡಾ ಮನೋಭಾವನೆ ಅಲ್ಲ. ಅದಕ್ಕೆ ಆ ಉದ್ದೇಶದಿಂದ ಒಂದು ಒಳ್ಳೆಯ ಕ್ರೀಡಾಕೂಟವನ್ನು ನಿಮಗೋಸ್ಕರ, ಯುವಕರಿಗೋಸ್ಕರ ಇವತ್ತು ಆಯೋಜನೆ ಮಾಡಿರುವಂಥ ಈ ಕ್ರೀಡಾಕೂಟ ಯಶಸ್ವಿ ಆಗಬೇಕಂದ್ರೆ ತಾವೆಲ್ಲ ಪ್ರೋತ್ಸಾಹಕರಿರ್ಬೋದು, ಅಭಿಮಾನಿಗಳಿರ್ಬೋದು ಮತ್ತು ಕ್ರೀಡಾಪಟುಗಳು ಕೂಡ ಕ್ರೀಡಾ ಮನೋಭಾವನೆಯನ್ನು ಇಟ್ಕೊಂಡು ಆಡಿದಾಗ ಆ ಪಂದ್ಯಾವಳಿ ಯಶಸ್ವಿ ಆಗುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಆಡ್ತೀರಿ ಅನ್ನೊಂದು ವಿಶ್ವಾಸದಿಂದ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸಿ, ನಮ್ಮ ಹಸನ್ ಅವರಿಗೆ ಮತ್ತೊಮ್ಮೆ ಈ ಒಂದು ಪಂದ್ಯಾವಳಿ ಯಶಸ್ವಿಯಾಗಿ
ನಡಿಬೇಕು ಅನ್ನೊಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.